ನಮಸ್ಕಾರ ವೀಕ್ಷಕರೇ, ನಾನಿಂದು ಮಂಗಳೂರು ಬಜ್ಜಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮಂಗಳೂರು ಬಜ್ಜಿನ ನಾವು ಬೆಳಗ್ಗೆ ತಿಂಡಿ ಜೊತೆ, ಸಂಜೆ ಟೀ ಟೈಮಿಗೆ ಯಾವಾಗ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಮಾಡ್ಕೋಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಿರ್ತಕ್ಕಂಥ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಶುಂಠಿ, ಕರಿಬೇವು, ಕೊತ್ತಂಬರಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅಡುಗೆ ಸೋಡಾ, ಸಕ್ಕರೆ, ನೋಡಿ ಮೊಸರು. ಈಗ ಒಂದು ಬೌಲು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಬಿಸಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿ ತಣ್ಣೀರನ್ನು ಬಳಸ್ಕೋಬಾರ್ದು. ಈ ರೀತಿ ಬಿಸಿ ನೀರನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇ ಸಕ್ಕರೆ, ಉಪ್ಪು, ಸೋಡಾ ಪುಡಿ, ಒಂದೆರಡು ಚಮಚ ಅಡುಗೆ ಎಣ್ಣೆ, ಹಾಗೆ ಹೆಚ್ಚಿಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ನೊರೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ 1 ಚಮಚ. ಈಗೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೊರೆ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಈಗ ಹಿಟ್ಟುಗಳನ್ನು ಸೇರಿಸ್ಕೊಳ್ಳೋಣ. ಈಗ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಒಂದೇ ಸರಿ ಹಾಕ್ಕೋಬೇಡಿ, ನೋಡಿಕೊಂಡು ಅದಕ್ಕೆ ಎಷ್ಟು ಸೇರುತ್ತೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ಹಿಟ್ಟನ್ನು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇನ್ನು ಸ್ವಲ್ಪ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಅದರ ಹದ ಕರೆಕ್ಟಾಗಿ ಬರಬೇಕಂದ್ರೆ ಬಜ್ಜಿ ಹಿಟ್ಟಷ್ಟು ತೆಳು ಇರಬಾರ್ದು, ಅದಕ್ಕಿಂತ ಸ್ವಲ್ಪ ಗಟ್ಟಿ ಆದರೆ ಸಾಕು. ತೀರಾ ಗಟ್ಟಿನೂ ಕೂಡ ಮಾಡ್ಕೋಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 15 ನಿಮಿಷ ನೆನೆಯೋದಕ್ಕೆ ಇಟ್ಕೊಂಡ್ಬಿಡ್ಬೇಕು ನಾವು. ಈಗ 15 ನಿಮಿಷ ಆದ ನಂತರ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆ ಕಾದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನಾವು. ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದೊಂದು ಹಿಟ್ಟನ್ನು ಹಾಕಿದರೆ ನಮಗೆ ಎಣ್ಣೆ ಈ ರೀತಿ ಮೇಲೆ ಬರಬೇಕು ನಮಗೆ. ನಂತರ ನಾವು ನೆಂದಿರ್ತಕ್ಕಂಥ ಹಿಟ್ಟನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹಾಕ್ಕೋಬೇಕು. ನಾವು ತೀರಾ ದಪ್ಪ ಹಾಕ್ಕೋಬಾರ್ದು, ದಪ್ಪ ಹಾಕಿದ್ರೆ ಒಳಗಡೆ ಬೇಯೋದು ಅದು. ಹಾಗಾಗಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಬಾಣಲೆಗೆ ಹಾಕ್ತಾ ಹೋಗಬೇಕು. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಈಗ ನಾವು ತಗೊಂಡಿರೋ ಬಾಣಲೆಗೆ ಎಷ್ಟು ಬಜ್ಜಿಗಳಿಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ತೀರಾ ಜಾಸ್ತಿ ಹಾಕ್ಕೋಬೇಡಿ, ಅದು ಚೆನ್ನಾಗಿ ಬೇಯೋದಿಲ್ಲ, ತಿರುಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ದಪ್ಪ ಆಗುತ್ತೆ ನಮಗೆ ಎಣ್ಣೆ ಹಾಕಿದ ಮೇಲೆ, ಹಾಗಾಗಿ ಹೆಚ್ಚು ಹಾಕ್ಕೋಬೇಡಿ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಒಂದು ಬದಿ ಬೆಂದ ನಂತರ ಈ ರೀತಿ ನಿಧಾನವಾಗಿ ತಿರುಗಿಸ್ಕೋಬೇಕು. ಅಂದರೆ ಫ್ಲೇಮ್ ಕೂಡ ಅಷ್ಟೇ, ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ. ಲೋ ಫ್ಲೇಮಲ್ಲಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಗೋಲ್ಡನ್ ಕಲರ್ ಬರಬೇಕು, ಅಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎರಡೂ ಬದಿನಲ್ಲಿ ಈ ರೀತಿ ತಿರುಗಿಸಿ ಇದು ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು. ಹಾಗಾಗಿ ಒಂದು ಲೋ ಫ್ಲೇಮ್ ಇಟ್ಕೋಬೇಡಿ ದಯವಿಟ್ಟು. ಲೋ ಫ್ಲೇಮ್ ಇಟ್ಕೊಂಡ್ರೂ ಕೂಡ ತುಂಬ ಮೆತ್ತಗೆ ಆಗಿಬಿಡುತ್ತೆ ಅದು. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನೋಡಿ, ಈ ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಬಣ್ಣ ಬಂದಿದೆಯಲ್ಲ, ಇಷ್ಟು ಬಂದರೆ ಸಾಕು. ನೋಡಿ, ನಾನೊಂದು ಓಪನ್ ಮಾಡಿದ್ದೀನಿ. ಈಗ ನೋಡಿ, ಇಷ್ಟು ಅದು ಒಳಗಡೆ ಫ್ಲಫಿಯಾಗಿ ಬೆಂದಿರಬೇಕು, ಚೆನ್ನಾಗಿ ಬೆಂದಿದೆ. ನೋಡಿ, ನಾವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಮುಂದೆ ಯಾವ ಅಡುಗೆ ಬೇಕೋ ಆ ವಿಡಿಯೋನ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಶೇರ್ ಮಾಡ್ತೀನಿ.